ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವಿಡಿಯೋಸ್ನ ತಮ್ನಿಲ್ಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಒಂದು ಬ್ಯಾಕ್ಗ್ರೌಂಡ್ನ ನಾವು ಬಂದ್ಬಿಟ್ಟು ರಿಮೂವ್ ಮಾಡ್ತಿದ್ವಿ. ನಮ್ಮ ಒಂದು ಪರ್ಸನ್ ಅಂದರೆ ನಮ್ಮ ಒಂದು ಇಮೇಜ್ನ ಬಂದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡಿ. ಈ ಒಂದು ವಿಡಿಯೋನ ನೀವು ಯೂಟ್ಯೂಬರ್ ಆಗಿದ್ದರೆ ನೋಡಿ, ಅವಾಗ ಮಾತ್ರ ನಿಮಗೆ, ಅಥವಾ ಎಡಿಟರ್ ಆಗಿದ್ದರೆ ನೋಡಿ, ಯಾಕಂದರೆ ಇದು ಬಂದ್ಬಿಟ್ಟು ನಿಮಗೆ ಯೂಸ್ ಆಗಲಿದೆ. ಮತ್ತು ಬೇರೆಯವ್ರಿಗೆ ವೇಸ್ಟ್ ಆಗಿ ನೋಡೋದು ವೇಸ್ಟ್ ಅಂತ ನನ್ನ ಅನಿಸ್ತೀವಿ. ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಏನಪ್ಪ ಅಂದರೆ ನಮ್ಮ ಒಂದು ವೀಡಿಯೋಸ್ಗಳಿಗೆ ಅಂದರೆ ತಮ್ನಿಲ್ಗೆ ಬಂದ್ಬಿಟ್ಟು ನಮ್ಮ ಒಂದು ಫೋಟೋನ ಹಾಕ್ತೀವಪ್ಪ ಅಂತಂದರೆ ಅದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಇಮೇಜ್ ಅಂತ ಹೇಳ್ತೀವಲ್ಲ, ಆ ರೀತಿ PNG ಒಂದು ಇಮೇಜ್ನ ಮಾಡಬೇಕಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ದೇ ಈ ಒಂದು ನಮ್ಮ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ರಿಮೂವ್ ಮಾಡಬೇಕನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ನಾವು ಯಾವುದೇ ಒಂದು ಅಪ್ಲಿಕೇಶನ್ನ, ಮೊದಲೇ ಹೇಳಿದ್ನಲ್ಲ, ಯಾವುದೇ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ದೇ ಈ ಒಂದು ವರ್ಕನ್ನು ನಾವು ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಒಂದು ಇಮೇಜನ್ನು, ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು. ಇಲ್ಲಿ ಬನ್ನಿ, ಮೊದಲಿಗೆ ನಾವು ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ. ಅಲ್ಲಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಮ್ಮ ಒಂದು ಇಮೇಜ್ಗಳಿಗೆ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಇಮೇಜ್ ಮಾಡ್ಬೋದು ಅಂತ. ಬನ್ನಿ ಮೊಬೈಲ್ ಇಂಟರ್ಫೇಸ್ಗೆ. ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ರಿಮೂವ್ BG ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ರಿಮೂವ್ BG ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ಸರ್ಚನ್ನು ಕೊಡಿ. ಸರ್ಚ್ ಕೊಟ್ಬಿಡಿದ್ರೆ ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ನಮಗೆ ಹೇಳ್ತಾ ಇದ್ದಾರೆ, ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ 100% ಆಟೋಮೆಟಿಕಲಿ ಇನ್ 5 seconds ವಿತೌಟ್ ಎ ಸಿಂಗಲ್ ಕ್ಲಿಕ್. ಮತ್ತು ಇದು ಬಂದುಬಿಟ್ಟು ಫ್ರೀ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಾವು ಒಂದೇ ಕ್ಲಿಕ್ಗೆ ಇಲ್ಲಿ ಬಂದುಬಿಟ್ಟು 5 seconds ಅನ್ನೋದು ಇದು ಲೋಡ್ ಆಗೋಕ್ಕೆ ತೊಗೊಳುತ್ತೆ. ಆದ ನಂತರ 5 secondsಲ್ಲೇ ಬಂದುಬಿಟ್ಟು ನಮಗೆ ಬ್ಯಾಕ್ಗ್ರೌಂಡ್ ಅನ್ನೋದು ರಿಮೂವ್ ಆಗುತ್ತೆ. ಇದು ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಸೇಮ್ ಕಲರ್ ಇರಬೇಕು, ಅದೇ ರೀತಿ ಇರಬೇಕು, ಈ ರೀತಿ ಇರಬೇಕು ಅನ್ನೋದು ಏನು ರಿಸ್ಟ್ರಿಕ್ಷನ್ಸ್ ಅನ್ನೋದು ಇಲ್ಲ. ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ನಮಗೆ ಯಾವುದೇ ಒಂದು ಫೋಟೋ ಆಗಿರಲಿ, ಅದು ಬಂದುಬಿಟ್ಟು ನಮ್ಮ ಒಂದು ಒಂದು ಪರ್ಸನ್ ಯಾವುದೇ ಆಗಲಿ, ನೀವೇ ಆಗಲಿ, ಅಥವಾ ಯಾವುದೇ ಒಂದು ಇಮೇಜ್ ಆಗಲಿ, ಬ್ಯಾಕ್ ಸೈಡ್ ಇರೋದು ಯಾವುದೇ ಇಮೇಜ್ ಬಂದುಬಿಟ್ಟು ಇಲ್ಲಿ ಕಾಣಿಸಲ್ಲ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಅಪ್ಲೋಡ್ ಇಮೇಜ್ ಅಂತಿದೆ ಅಲ್ಲ, ಅಲ್ಲಿ ಬಂದುಬಿಟ್ಟು ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಗೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿದೆ ಅಲ್ಲ, ನಮಗೆ ತೋರಿಸ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಅಪ್ಲೋಡ್ ಆ್ಯಂಡ್ ಟು ಇಮೇಜ್ ಟು ರಿಮೂವ್ ದ ಬ್ಯಾಕ್ಗ್ರೌಂಡ್. ಇಲ್ಲಿ ಬಂದುಬಿಟ್ಟು ನಾವು ಅಪ್ಲೋಡ್ ಇಮೇಜ್ ಅಂತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದುಬಿಟ್ಟು ನಾವು ಯಾವ ಒಂದು ಇಮೇಜ್ಗೆ ನಾವು ಬ್ಯಾಕ್ಗ್ರೌಂಡ್ ಅನ್ನೋದು ರಿಮೂವ್ ಮಾಡಬೇಕಲ್ಲ, ಆ ಒಂದು ಫೋಟೋನ ಬಂದುಬಿಟ್ಟು ಇಲ್ಲಿ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿರುವ ಫೋಟೋಸ್ಗಳಿಗೆ ಯಾವ ಫೋಟೋಗೆ ಮಾಡೋಣ ಅಂತಂದರೆ, ನಾನು ಬಂದುಬಿಟ್ಟು ಈಗ ನಿಮಗೆ ಈ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡನ್ ಅಂತಿದೆಯಲ್ಲ, ಆ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡನ್ ಅಂತ ಕೊಡಬೇಕಾಗುತ್ತೆ. ಡನ್ ಅಂತ ಕೊಟ್ಟ ಮೇಲೆ ಅದು ಬಂದುಬಿಟ್ಟು ಪ್ರಿಪೇರಿಂಗ್ ಟು ಅಪ್ಲೋಡ್ ಆಗೋಕ್ಕೆ ನಮಗೆ 5 to 10 seconds ತೊಗೊಂತೆ. ನಿಮಗೆ ಬಂದುಬಿಟ್ಟು ನೆಟ್ ಸ್ಪೀಡ್ ಇದ್ದರೆ 5 seconds ಅಲ್ಲ 2 secondಲ್ಲೇ ಬಂದುಬಿಟ್ಟಿದ್ದು ನಮಗೆ ಬಂದುಬಿಟ್ಟು ಅಪ್ಲೋಡ್ ಅನ್ನೋದು ಆಗುತ್ತೆ. ನಾವಿಲ್ಲಿ ಬಂದುಬಿಟ್ಟು ನೋಡ್ಬೋದು ರಿಮೂವ್ಡ್ ಬ್ಯಾಕ್ಗ್ರೌಂಡ್. ಇದು ಫಸ್ಟ್ ಬಂದುಬಿಟ್ಟು ರಿಮೂವ್ಡ್ ಬ್ಯಾಕ್ಗ್ರೌಂಡ್. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒರಿಜಿನಲ್ ಒಂದು ಫೋಟೋ ಹೀಗಿತ್ತು. ಇದನ್ನು ನಾವು ಬ್ಯಾಕ್ಗ್ರೌಂಡ್ ಅನ್ನೋದು ರಿಮೂವ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ, ಈ ರೀತಿ ನಮಗೆ ಬರುತ್ತೆ. ಸಖತ್ತಾಗಿದೆಯಲ್ಲ ಫ್ರೆಂಡ್ಸ್. ಒಂದೇ ಕ್ಲಿಕ್ನಲ್ಲಿ ಬಂದುಬಿಟ್ಟು ನಾವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡೋಕ್ಕೂ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಬಂದುಬಿಟ್ಟು ಈ ಒಂದು ಯೂಟ್ಯೂಬರ್ಗೆ ಬಂದುಬಿಟ್ಟು ಇದು ಭಾಳ ಉಪಯೋಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ, ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಈಗ ನಮಗೆ ಬ್ಯಾಕ್ಗ್ರೌಂಡ್ ಅನ್ನೋದು ರಿಮೂವ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದ್ಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಡೌನ್ಲೋಡ್ ಅಂತಿದೆ ಅಲ್ಲ, ಈ ಡೌನ್ಲೋಡ್ ಮೇಲೆ ಕೊಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನಮ್ಮ ಒಂದು ಫೋಟೋ ಸೈಜ್ ಬಂದುಬಿಟ್ಟು 577/433 ಇದೆ ಅಲ್ಲ, ಇದು ಬಂದುಬಿಟ್ಟು ಏನಿಲ್ಲ, ಜಸ್ಟ್ ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇದು ಬಂದುಬಿಟ್ಟು ನಮಗೆ ಆಲ್ರೆಡಿ ಬ್ಯೂಟಿ ಪ್ಲಸ್ ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಆಲ್ರೆಡಿ ಸೇವ್ ಆಗಿದೆ ಅಂತ ಹೇಳ್ತದೆ. ಇಷ್ಟೇ ಫ್ರೆಂಡ್ಸ್. ಈ ಒಂದು ಎಷ್ಟು ಈಸಿಯಪ್ಪ ಅಂತಂದರೆ ಒನ್ ಟ್ರಿಕ್ ಆ್ಯಂಡ್ ಒನ್ ಸಿಂಗಲ್ ಕ್ಲಿಕ್ನಲ್ಲೇ ಬಂದುಬಿಟ್ಟು ನಮಗೆ ಬ್ಯಾಕ್ಗ್ರೌಂಡ್ ಅನ್ನೋದು ರಿಮೂವ್ ಆಗುತ್ತೆ. ಅದೇ ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಹೋದರೆ ಅಲ್ಲಿ ಬಂದುಬಿಟ್ಟು ನಮಗೆ ಭಾಳ ಹೊತ್ತು ಟೈಮ್ ತೊಗೊಂತೆ, ಮತ್ತು ಅದು ಅಲ್ಲದೆ ನಮಗೆ ಅನದರ್ ಭಾಳ ಆ್ಯಡ್ಸ್ ಕೂಡ ಅಲ್ಲಿ ಬಂದುಬಿಟ್ಟು ಪ್ಲೇ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಯಾವುದೇ ಆ್ಯಡ್ಗಳನ್ನ ಪ್ರಾಬ್ಲಮ್ಸ್ನೂ ಇಲ್ಲಿಲ್ಲ ಅಂತ ಹೇಳ್ಬೋದು.
ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಒಂದು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ ಟಚ್ ಮಾಡಿ, ಯಾಕಂದರೆ ನಾನು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.